ಸರ್, ಈಗ ಸಚಿವ ಸಂಪುಟ ರಚನೆ ಕಸರತ್ತು ಶುರುವಾಗಿದೆ. ಎಸ್ ನೀವು ಡೆಲ್ಲಿಗೆ ಬಂದಿದ್ದೀರಿ, ಹೈಕಮಾಂಡ್ ನಾಯಕರು ಭೇಟಿ ಆಗ್ತಿದ್ದೀರಾ, ಮುಂದುವರಿಸೋದ್ರ ಬಗ್ಗೆ ಏನ್ ಚರ್ಚೆಗಳು ನಡೀತಾ ಇದೆ ಅಂತ? ಸಹಜವಾಗಿ ಹೊಸ ಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಅವರು ನಾಳೆ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದ್ರ ಜೊತೆಗೆ ಎಷ್ಟು ಜನ ಮಂತ್ರಿಯವರು ಮಾಡಬೇಕು, ಯಾರ್ಯಾರಿಗೆ ಮಾಡಬೇಕಂತಕ್ಕಂಥ ಚರ್ಚೆ ಇಲ್ಲಿ ನಡೀತಾ ಇದೆ. ನಾವು ಆಕಾಂಕ್ಷಿಗಳಿರೋದ್ರಿಂದ ಎಲ್ಲರಿಗೂ ಭೇಟಿಯಾಗಿ ಕೆಲವು ವಿಚಾರಗಳನ್ನ ನಾವು ಹೇಳಿ ಭೇಟಿ ಆಗ್ತಕ್ಕಂಥ ಕೆಲಸಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ವಿಶ್ವಾಸ ಇದೆಯಾ ಸರ್ ಮುಂದುವರಿಯುವಂಥದ್ದು? ಯಾವಾಗಲೂ ವಿಶ್ವಾಸ ಕಳ್ಕೋಬಾರ್ದು, ವಿಶ್ವಾಸದಲ್ಲಿ ಇರಬೇಕು. ನಾನು ವಿಶ್ವಾಸದಲ್ಲಿ ಇದ್ದೀನಿ. ಯಾರನ್ನ ಭೇಟಿ ಆಗ್ತದೆ? ಎಲ್ಲ ನಾಯಕರನ್ನ ಭೇಟಿ ಆಗಬೇಕು. ಯಾಕೆ ಭೇಟಿ ಆಗಬೇಕು? ಪಕ್ಷದ ನಾಯಕರಿಗೆ ನಾವು ಭೇಟಿ ಆಗೋದು ನಮ್ಮ ಧರ್ಮ. ನಾವು ಭೇಟಿ ಆಗ್ತೀವಿ, ಎಲ್ಲರಿಗೂ ಭೇಟಿ ಆಗ್ತೀವಿ. ಥ್ಯಾಂಕ್ ಯು ಫ್ರೆಂಡ್. ಸರ್, ಈಗ ಸಚಿವ ಸಂಪುಟ ರಚನೆ ಕಸರತ್ತು ಶುರುವಾಗಿದೆ. ಎಸ್ ನೀವು ಡೆಲ್ಲಿಗೆ ಬಂದಿದ್ದೀರಿ, ಹೈಕಮಾಂಡ್ ನಾಯಕರು ಭೇಟಿ ಆಗ್ತಿದ್ದೀರಾ, ಮುಂದುವರಿಸೋದ್ರ ಬಗ್ಗೆ ಏನ್ ಚರ್ಚೆಗಳು ನಡೀತಾ ಇದೆ ಅಂತ? ಸಹಜವಾಗಿ ಹೊಸ ಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಅವರು ನಾಳೆ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದ್ರ ಜೊತೆಗೆ ಎಷ್ಟು ಜನ ಮಂತ್ರಿಯವರು ಮಾಡಬೇಕು, ಯಾರ್ಯಾರಿಗೆ ಮಾಡಬೇಕಂತಕ್ಕಂಥ ಚರ್ಚೆ ಇಲ್ಲಿ ನಡೀತಾ ಇದೆ. ನಾವು ಆಕಾಂಕ್ಷಿಗಳಿರೋದ್ರಿಂದ ಎಲ್ಲರಿಗೂ ಭೇಟಿಯಾಗಿ ಕೆಲವು ವಿಚಾರಗಳನ್ನ ನಾವು ಹೇಳಿ ಭೇಟಿ ಆಗ್ತಕ್ಕಂಥ ಕೆಲಸಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ವಿಶ್ವಾಸ ಇದೆಯಾ ಸರ್ ಮುಂದುವರಿಯುವಂಥದ್ದು? ಯಾವಾಗಲೂ ವಿಶ್ವಾಸ ಕಳ್ಕೋಬಾರ್ದು, ವಿಶ್ವಾಸದಲ್ಲಿ ಇರಬೇಕು. ನಾನು ವಿಶ್ವಾಸದಲ್ಲಿ ಇದ್ದೀನಿ. ಯಾರನ್ನ ಭೇಟಿ ಆಗ್ತದೆ? ಎಲ್ಲ ನಾಯಕರನ್ನ ಭೇಟಿ ಆಗಬೇಕು. ಯಾಕೆ ಭೇಟಿ ಆಗಬೇಕು? ಪಕ್ಷದ ನಾಯಕರಿಗೆ ನಾವು ಭೇಟಿ ಆಗೋದು ನಮ್ಮ ಧರ್ಮ. ನಾವು ಭೇಟಿ ಆಗ್ತೀವಿ, ಎಲ್ಲರಿಗೂ ಭೇಟಿ ಆಗ್ತೀವಿ. ಥ್ಯಾಂಕ್ ಯು ಫ್ರೆಂಡ್.